ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ. ಈ ದಿನದ ದೇವನಹಳ್ಳಿ ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ 5 ಹೋಬಳಿಗಳ 7 ಶಕ್ತಿ ಕೇಂದ್ರದ ಎಸ್ಸಿ ಮೋರ್ಚಾ ನೂತನ ಪದಾಧಿಕಾರಿಗಳನ್ನ ನೇಮಕ ಮಾಡಿ ಅವರಿಗೆ ನೇಮಕಾತಿ ಆದೇಶ ಪತ್ರಗಳನ್ನು ವಿತರಿಸಿದಂತಹ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ. ಬಿಜೆಪಿ ಎಸ್ಸಿ ಮೋರ್ಚಾ ನೂತನ ಪದಾಧಿಕಾರಿಗಳಿಗೆ ನೇಮಕಾತಿ ಆದೇಶ ಪತ್ರ ವಿತರಣೆ. ದೇವನಹಳ್ಳಿ ಮಂಡಲ ಅಧ್ಯಕ್ಷ ಎನ್ಎಲ್ ಅಂಬರೀಶ್ ಗೌಡ. ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ 5 ಹೋಬಳಿಗಳ 7 ಶಕ್ತಿ ಕೇಂದ್ರದ ಎಸ್ಸಿ ಮೋರ್ಚಾ ನೂತನ ಪದಾಧಿಕಾರಿಗಳನ್ನ ನೇಮಕ ಮಾಡಿ ಅವರಿಗೆ ನೇಮಕಾತಿ ಆದೇಶ ಪತ್ರಗಳನ್ನು ನೀಡುತ್ತಿದ್ದೇವೆ ಅಂತ ಹೇಳಿ ದೇವನಹಳ್ಳಿ ಮಂಡಲ ಅಧ್ಯಕ್ಷ ಎನ್ಎಲ್ ಅಂಬರೀಶ್ ಗೌಡ ತಿಳಿಸಿದರು. ದೇವನಹಳ್ಳಿ ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಎಸ್ಸಿ ಮೋರ್ಚಾ ತಾಲೂಕು ಅಧ್ಯಕ್ಷ ಕದಿರಪ್ಪನವರ ಸಮ್ಮುಖದಲ್ಲಿ ನಡೆದಂತಹ ಎಸ್ಸಿ ಮೋರ್ಚಾ ನೂತನ ಪದಾಧಿಕಾರಿಗಳಿಗೆ ನೇಮಕಾತಿ ಆದೇಶ ಪತ್ರ ವಿತರಣೆ ಸಮಾರಂಭದಲ್ಲಿ ಮಾತನಾಡಿ, ನೂತನವಾಗಿ ನೇಮಕಗೊಂಡಿರುವಂತಹ ಪದಾಧಿಕಾರಿಗಳು ಪ್ರಧಾನಿ ನರೇಂದ್ರ ಮೋದಿಜಿ ದೇಶಕ್ಕೆ ಕೊಟ್ಟಿರುವಂತಹ ಹಲವಾರು ಜನಪ್ರಿಯ ಯೋಜನೆಗಳನ್ನು ಸಾರ್ವಜನಿಕರಿಗೆ ತಿಳಿಸುವಂತಹ ಕಾರ್ಯ ಮಾಡಬೇಕು. ಬಿಜೆಪಿ ದಲಿತರ ವಿರೋಧಿ ಅಂತ ಹೇಳಿ ಕಾಂಗ್ರೆಸ್ ಬಣ್ಣಿಸುತ್ತಾ ದಲಿತರಿಗೆ ಅನ್ಯಾಯ ಮಾಡಿದೆ. ಎಲ್ಲಾ ಸಮುದಾಯಗಳನ್ನ ಸಮಾನತೆಯಿಂದ ನೋಡುವಂತಹ ಹಾಗೂ ಅಧಿಕಾರ ನೀಡುವ ಪಕ್ಷ ಬಿಜೆಪಿ. ಅಸ್ಪೃಶ್ಯತೆಯನ್ನ ಹೋಗಲಾಡಿಸಲು ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಪಣ ತೊಟ್ಟಿದ್ದು ಎಲ್ಲಾ ಸಮುದಾಯಕ್ಕೆ ಪ್ರಾತಿನಿಧ್ಯವನ್ನ ನೀಡಿದೆ. ಶಿಸ್ತಿನ ಪಕ್ಷ ಅಂದ್ರೆ ಅದು ಬಿಜೆಪಿ. ಹೆಚ್ಚು ಕಾರ್ಯಕರ್ತರನ್ನ ಹೊಂದಿರುವಂತಹ ಪಕ್ಷ ಅಂತ ಏನಾದ್ರೂ ಇದ್ರೆ ಅದು ಭಾರತೀಯ ಜನತಾ ಪಕ್ಷವಾಗಿದೆ ಅಂತ ಹೇಳಿ ಘಂಟಾಘೋಷವಾಗಿ ಹೇಳಿದ್ರು. ಇನ್ನು ಎಸ್ಸಿ ಮೋರ್ಚಾ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಬುಳ್ಳಹಳ್ಳಿ ರಾಜಪ್ಪ ಕೂಡ ಮಾತನಾಡಿ, ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಮಂಡಲ ಅಧ್ಯಕ್ಷರಾದಂತಹ ಎನ್ಎಲ್ ಅಂಬರೀಶ್ ಗೌಡ ಪಕ್ಷವನ್ನ ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ನೂತನವಾಗಿ ನೇಮಕಗೊಂಡಿರುವಂತಹ ಪದಾಧಿಕಾರಿಗಳು ಪಕ್ಷ ನಿಷ್ಠೆಯನ್ನ ಮೆರೆಯಬೇಕು. ನೂತನ ಸದಸ್ಯರನ್ನ ಪಕ್ಷಕ್ಕೆ ಸೇರಿಸುವಂತಾಗಬೇಕು. ಮತಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ವೇಳೆ ಯಾವುದೇ ಹೆಸರು ಪಟ್ಟಿಯಿಂದ ಹೋಗದ ರೀತಿ ಕ್ರಮ ವಹಿಸಬೇಕು. ಬೂತ್ ಮಟ್ಟದ ಮುಖ್ಯಸ್ಥರು ಹೆಚ್ಚಿನ ಜವಾಬ್ದಾರಿಯನ್ನ ತೆಗೆದುಕೊಳ್ಳಬೇಕು ಅಂತ ಹೇಳಿ ತಿಳಿಸಿದ್ರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರನ್ನ ಸತತವಾಗಿ ಸೋಲಿಸಿದಂತಹ ಕೀರ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಸಲ್ಲುತ್ತದೆ. ದಲಿತರನ್ನ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಮಾಡಿದ್ದು ಕೂಡ ಬಿಜೆಪಿ ಸಂವಿಧಾನ ತಿದ್ದುಪಡಿ ಮಾಡುತ್ತದೆ ಅಂತ ಹೇಳುವಂತಹ ಕಾಂಗ್ರೆಸ್ 1950ರಲ್ಲಿ ಮೊದಲ ಬಾರಿಗೆ ಸಂವಿಧಾನ ಜಾರಿಗೆ ಬಂದ ನಂತರ ಭಾರತದ ಸಂವಿಧಾನಕ್ಕೆ 70 ವರ್ಷ ಆಳಿದ ಕೇಂದ್ರ ಕಾಂಗ್ರೆಸ್ ಸರ್ಕಾರದಿಂದ 106 ಬಾರಿ ತಿದ್ದುಪಡಿಗಳಾಗಿವೆ. ಇನ್ನು ಭಾರತೀಯ ಸಂವಿಧಾನವೂ ಕೂಡ ವಿಶ್ವದಲ್ಲೇ ಅತ್ಯಂತ ತಿದ್ದುಪಡಿ ಮಾಡಲಾದಂತಹ ರಾಷ್ಟ್ರೀಯ ಸಂವಿಧಾನಗಳಲ್ಲಿ ಒಂದಾಗಿದೆ. ದಲಿತರಿಗೆ ಉತ್ತಮ ಅವಕಾಶ ಕೊಟ್ಟಿರೋದು ಬಿಜೆಪಿ. ಅದರಲ್ಲಿ ನಾನು ಕೂಡ ಒಬ್ಬ. ಕಾಂಗ್ರೆಸ್ ದಲಿತರನ್ನ ವೋಟ್ ಬ್ಯಾಂಕ್ ಮಾಡಿ ಬಡವರನ್ನಾಗಿ ಮಾಡುತ್ತಾ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರಚಿಸಿರುವಂತಹ ಒಂದು ದೇಶ ಒಂದೇ ಸಂವಿಧಾನ, ಅದಕ್ಕೆ ತಲೆಬಾಗಿ ಕೆಲಸ ಮಾಡಬೇಕು ಅಂತ ಹೇಳಿ ತಿಳಿಸಿದ್ರು. ಎಸ್ಸಿ ಮೋರ್ಚಾ ನೂತನ ಪದಾಧಿಕಾರಿಗಳು ಉಪಾಧ್ಯಕ್ಷ ಗಂಗರಾಜು, ಮಂಜುನಾಥ್ ಸ್ವಾಮಿ, ದೇವರಾಜು, ಅಶ್ವಥ್ ನಾರಾಯಣ್, ಕಾರ್ಯದರ್ಶಿಗಳು ಮೂರ್ತಿ, ರಮೇಶ್, ಮುನಿರಾಜು ಪಾಳ್ಯ, ಅಖಿಲೇಶ್, ಚಂದ್ರಶೇಖರ್, ವಿಜಯಪುರ ಹೋಬಳಿ ಅಧ್ಯಕ್ಷ ಮುನಿರಾಜು, ಉಪಾಧ್ಯಕ್ಷ ನರಸಿಂಹಮೂರ್ತಿ, ಟೌನ್ ಅಧ್ಯಕ್ಷ ಮಂಜುನಾಥ್, ಪ್ರಧಾನ ಕಾರ್ಯದರ್ಶಿ ಮುನೇಶ್, ಚಂದ್ರಾಯಪಟ್ಟಣ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷ ರಾಜಶೇಖರ್, ಬಿಜ್ಜಾವರ ಗಂಗರಾಜು, ಆವತಿ ಮಹಾಶಕ್ತಿ ಕೇಂದ್ರ ಅಧ್ಯಕ್ಷ ಸುರೇಶ್, ಕುಂದಾಣ ಅಂಬರೀಶ್, ತುಬಗೆರೆ ಕಾಂತರಾಜು, ಪ್ರಧಾನ ಕಾರ್ಯದರ್ಶಿಗಳು ಶ್ರೀನಿವಾಸ್ ಮತ್ತು ಮಂಜುನಾಥ್ ಸೇರಿದಂತೆ ಹಲವರನ್ನ ನೇಮಿಸಲಾಯಿತು. ಇದೇ ಸಂದರ್ಭದಲ್ಲಿ ಹಿಂದುಳಿದ ವರ್ಗದ ಅಧ್ಯಕ್ಷ ಬಿಕೆ ನಾರಾಯಣಸ್ವಾಮಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಾಗವೇಣಿ, ಎಸ್ಸಿ ಮೋರ್ಚಾ ಜಿಲ್ಲಾಧ್ಯಕ್ಷ ನಾರಾಯಣಸ್ವಾಮಿ, ಎಸ್ಸಿ ಮೋರ್ಚಾ ಮಂಡಲ ಅಧ್ಯಕ್ಷರಾದಂತಹ ಕದಿರಪ್ಪ, ತಾಲೂಕು ಪ್ರಧಾನ ಕಾರ್ಯದರ್ಶಿ ಅನಿಲ್ ಕುಮಾರ್, ಮಂಜುನಾಥ್, ನಾಗೇಶ್, ಮನ್ ಕಿ ಬಾತ್ ಸಂಚಾಲಕ ಅರುವನಹಳ್ಳಿ ವೆಂಕಟೇಗೌಡ, ವಿಜಯಪುರ ಪ್ರಭು, ಬೂದಿಗೆರೆ ಪ್ರಭಾಕರ್, ಜಗದೀಶ್, ಮಹಿಳಾ ಮೋರ್ಚಾ ಅಧ್ಯಕ್ಷರಾದಂತಹ ವಿಜಯ ಹಾಗೂ ಪಕ್ಷದ ಎಲ್ಲ ಮುಖಂಡರು ಮತ್ತು ಕಾರ್ಯಕರ್ತರು ಭಾಗಿಯಾಗಿದ್ದರು. ನಾವೆಲ್ಲ ದೇಶ ನಾವೆಲ್ಲ ಉಳ್ಬೇಕಾದ್ರೆ ಬೇರೆ ಬೇರೆ ದೇಶಗಳ ಹಾವಳಿ ತಪ್ಪಬೇಕು. ಆ ತಪ್ಪುದಾಗ ಮಾತ್ರ ಇದು ಸಾಧನೆ ಆಗ್ತದೆ. ಇನ್ನು 15 ದಿವಸಗಳು ಮಾತ್ರ ನಮಗೆ ಅವಕಾಶ ಇದೆ. SIR ಅದಕ್ಕೋಸ್ಕರ ವೇದಿಕೆ ಮೇಲಿರುವ ಎಲ್ಲ
ನಮ್ಮ ಮುಖಂಡರು ಕೂಡ ಕೈ ಜೋಡಿಸಿ ನಾನು ವಿನಂತಿ ಏನ್ ಕೇಳ್ತಾ ಇದ್ದೀನಿ ಅಂದ್ರೆ, ಈ 15 ದಿನ ತಾವು ಎಲ್ಲರೂ ಕೂಡ SI ಬಹಳ ಸೀರಿಯಸ್ ಆಗಿ ತಗೊಂಡು ನೀವು ಅದನ್ನ ಕಾರ್ಯಕ್ರಮನ ಯಶಸ್ವಿ ಮಾಡ್ಕೊಳ್ಬೇಕಂತ ಹೇಳಿ ಅದಕ್ಕೋಸ್ಕರ ತಮಗೆ ವಿನಂತಿ ಹೇಳ್ತಾ, ಇವತ್ತು ತಾವೆಲ್ಲ ಭಾರತೀಯ ಜನತಾ ಪಾರ್ಟಿಗೆ ಸೇರಿ ಬಂದಿದ್ದೀರಿ. ನಿಮ್ಗೆಲ್ಲ ಸ್ವಾಗತ. ಚಂದ್ರಣ್ಣ ಬಂದಿದ್ದಾರೆ, ಹಾಗೆ ನವೀನಣ್ಣ ಬಂದಿದ್ದಾರೆ, ವಿಜಯಪುರ ಅಧ್ಯಕ್ಷರಾದ ಪ್ರಭು ಅವರು ಬಂದಿದ್ದಾರೆ. ಇವತ್ತು ತಮ್ಮನ್ನೆಲ್ಲ ನೋಡ್ಬೇಕಂತ ಹೇಳಿ ಆವತಿ ಮಹಾಶಕ್ತಿ ಕೇಂದ್ರದಿಂದ ಹಿಡಿದು ಎಲ್ಲ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರು ಕೂಡ ಎಲ್ಲರೂ ಬಂದಿದ್ದಾರೆ. ಇವತ್ತು 2 ವಿಚಾರ ನಿಮ್ಮ ಮುಂದೆ ಅವರು ಪ್ರಮಾಣ ಕೂಡ ಮಾಡ್ತಾ ಇದ್ದಾರೆ. ನಮ್ಮ ಪ್ರಧಾನ ಕಾರ್ಯದರ್ಶಿಗೆ ಇಬ್ಬರು ಒಂದು ಬುಕ್ ತಗೊಂಡು ಎಲ್ಲ ಬರ್ಕೋಬೇಕು. ಏನು ವಿಚಾರ ಅಂದ್ರೆ ಮೀಟಿಂಗ್ ಇವೆಲ್ಲ ವಿಚಾರಗಳನ್ನ ಬರ್ಕೊಂಡು ಈಗ ವಿಚಾರ ಫಸ್ಟ್ ನಿಮಗಿಂತ ಮುಂಚೆ ವೇದಿಕೆ ಮೇಲೆ ಇರೋರು ಜವಾಬ್ದಾರಿ ಹೇಳ್ಬಿಡ್ತೀವಿ. ಇವತ್ತು ನಾವು ರೈತ ಮೋರ್ಚಾ ಮಾಡಿಲ್ಲ, ದಯವಿಟ್ಟು ಇಬ್ಬರು ಪ್ರಧಾನ ಕಾರ್ಯದರ್ಶಿಗಳು ರೈತ ಮೋರ್ಚಾನ ಒಂದು ಗುರುತಾಕೊಂಡ್ರಿ. ರೈತ ಮೋರ್ಚಾ ಮೋದಿಜಿ ಯಾರು ಕೇಳಿಸ್ತಾ ಇಲ್ಲ? ಯಾರು ಯಾರು ನರೇಂದ್ರ ಮೋದಿಜಿಯವರು ಈ ಅನೇಕ ವಿಚಾರಗಳನ್ನ ನಿಮ್ಗೆಲ್ಲ ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರು ತಿಳಿಸ್ಕೊಂಡಿದ್ದಾರೆ. ಹಾಗಾಗಿ ನಿಮ್ಮನ್ನ ತುಂಬಾ ಹೊತ್ತು ಕಾಯಿಸೋದು ಕೂಡ ಬೇಡ ಅಂತ ಹೇಳಿ ಇವತ್ತು ತಾವೆಲ್ಲ ಸೇರ್ಪಡೆಗೆ ಬಂದಿದ್ದೀರಾ, ಅವ್ರನ್ನೆಲ್ಲ ಸೇರ್ಪಡೆ ಮಾಡಿ ಇವತ್ತು ನಿಮ್ಗೆಲ್ಲ ಜವಾಬ್ದಾರಿ. ಇದು ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಾರಿಗೂ ಡಿಎ ಕೊಡಲ್ಲ. ನಾವೆಲ್ಲ ಇದನ್ನ ಸೇವೆ ತರ ಮಾಡ್ತಾ ಇದ್ದೀವಿ. ಇದನ್ನ ಭಾರತ ದೇಶ ಇವತ್ತು ನಮಗೆ ಉಳಿತಾ ಇದೆ ಅಂದ್ರೆ ಫಸ್ಟ್ ನಾವು ಬಿಜೆಪಿ ಅಂತ ಯಾರು ಹೇಳಲ್ಲ. ಫಸ್ಟ್ ಯಾವ್ದಂತ ಹೇಳ್ತೀರಿ? ದೇಶ. ಇಲ್ಲಿ ದೇಶ ಉಳಿಬೇಕು. ನಮ್ಮ ದೇಶ ಉಳಿದ್ರೆ ನಾವೆಲ್ಲ ಪಾರ್ಟಿ ಮತ್ತೊಂದು ವ್ಯಕ್ತಿ ಎಲ್ಲ ಆಮೇಲೆ. ಆದ್ರೆ ಕಾಂಗ್ರೆಸ್ ಅಲ್ಲಿ ಆ ವ್ಯಕ್ತಿಗಳು ಮಾಡ್ತಾ ಇರ್ತಾರೆ ಅಂತ ಹೇಳಿ ಎಲ್ಲರೂ ಹೇಳ್ತಾ ಇರ್ತಾರೆ. ಯಾರು ಕಾಂಗ್ರೆಸ್ ಅಲ್ಲಿ ಹೇಳ್ತಾ ಇರ್ತಾರೆ. ಹಾಗಾಗಿ ಹೆಚ್ಚು ಅವ್ರಿಗೇನು ಐದು ಕೊಡೋದು ಬೇಡ. ಅವರ ಒಂದು ಮನಸ್ಥಿತಿ ತಕ್ಕಾಗೆ ಇವತ್ತು ಇಡೀ ದೇಶದಲ್ಲಿ ಯಾವ ಪರಿಸ್ಥಿತಿ ಬಂದಿದ್ದಾರೆ ಅಂತ ಅವ್ರು ಗೊತ್ತಾಗ್ಬಿಟ್ಟಿದೆ. ಹಾಗಾಗಿ ಸುಮ್ಮನೆ ಯಾವುದೋ ಒಂದು ವಿಚಾರನ ಹೇಳ್ಕೊತಾ ಹೋಗ್ತಾ ಇರ್ತಾರೆ. ಆ ಸುಳ್ಳು ತುಂಬಾ ದಿನ ತಡಿ ಉಳಿದೇನಾ? ಸುಳ್ಳು ಉಳಿದೈತಾ? ಸತ್ಯ ಉಳಿದೈತಾ? ಸತ್ಯನೇ ಉಳಿಬೇಕು, ಸತ್ಯನೇ ಉಳಿತೈತೆ ಕೂಡ. ಹಾಗಾಗಿ ತಮಗೆಲ್ಲ ಇವತ್ತು ಭದ್ರಟ್ಟರು ವಿಶೇಷವಾಗಿ ಪ್ರಮಾಣ ಪತ್ರ ನೀಡ್ತಾ ಇದ್ದಾರೆ. ನಿಮ್ಗೆಲ್ಲ ಜವಾಬ್ದಾರಿ. ಇವತ್ತು SC ಮೋರ್ಚಾ ಭಾರತ ದೇಶದಲ್ಲಿ ಕೂಡ ಎಲ್ಲರಿಗೂ ಬುನಾದಿ ಯಾರಪ್ಪ ಅಂದ್ರೆ ಅದು SC ಮೋರ್ಚಾ. ಇದೇ ನಮ್ಮ ಜನ್ಮಭೂಮಿ, ಇದೇ ನಮ್ಮ ಕರ್ಮಭೂಮಿ, ಇದೇ ನಮ್ಮ ಧರ್ಮಭೂಮಿ ಅಂತ ಯಾರು ಇಟ್ರೆ ಅದು ತಾವೆಲ್ಲ ಮೊದಲು. ಹಾಗಾಗಿ ಈಗ ನಮ್ಮ ರಾಜಭವನ ಗುರುತಿಸಿ ರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಗುರುತಿಸಿ ಬಗ್ಗೆ ಏನಾದ್ರು ಕೊಟ್ಟಿದ್ದಾರೆ ನರೇಂದ್ರ ಮೋದಿಜಿಯವರು ಮಾತ್ರ ಕೊಡ್ಲಿಕ್ಕೆ ಸಾಧ್ಯ. ಇಷ್ಟೊಂದು ಹೇಳಿದ್ದಾರೆ, ಮತ್ತೆ ನಾವು ಅದನ್ನ ಹೇಳ್ತಾ ಮುಂದಕ್ಕೆ ಹೋಗೋಣ. ಇವತ್ತು ಭಾರತೀಯ ಜನತಾ ಪಾರ್ಟಿ ದೇವನಹಳ್ಳಿಯಲ್ಲಿ ಬೂತ್ ಬೂತಲ್ಲೂ ಕೂಡ ಪಿಲ್ಮೂರ್ ಶ್ರಾವಣ್ಣವ್ರು ಬಂದ ಮೇಲೆ ನಾವು 34-35 ಸಾವಿರ ವೋಟ್ ಬಂದಿದ್ದೀವಿ ಅಂತ ಹೇಳಿ ರಾಜ್ಯಪಾಲರು ಹೇಳ್ತಾ ಇದ್ರು. ಖಂಡಿತ ಸತ್ಯ ಕೂಡ. ಅವರೆಲ್ಲ ನಮ್ಮ ಜೊತೆಯಲ್ಲಿ ಇರೋದ್ರಿಂದ ಇವತ್ತು ಚಂದ್ರಣ್ಣವರು, ಅವರು ರಾಜ್ಯಪಾಲರು, ಗದ್ರಪಾಲರು, ನಮ್ಮ ಜಗದೀಶ್ ಏನೋ ಸ್ವಲ್ಪ ನಿಧಾನವಾಗಿ ಬಂದರು ಅಂತ ಕಾಣಿಸ್ತೀನಿ. ಅವ್ರಿಗೂ ಕೂಡ ಸ್ವಾಗತ ಕರೀಬೇಕು. ಯಾಕಂದ್ರೆ ಇದು SC ಅವರ ಕಾರ್ಯಕ್ರಮ ಇರೋದ್ರಿಂದ ಸ್ವಲ್ಪ ಬೇಗನೆ ಬರ್ಬೋದಾಗಿತ್ತು. ಹಾಗಾಗಿ ಆದ್ರೂ ಹುಷಾರಿಲ್ಲದಿದ್ರು ಕೂಡ ಅವನ್ನೆಲ್ಲ ಇವತ್ತು ಇಷ್ಟು ಸಂಖ್ಯೆಯಲ್ಲಿ ನೋಡಿ ಅವ್ರಿಗೂ ಕೂಡ ಖುಷಿಯಾಗಿದೆ. ಅವ್ರಿಗೂ ಕೂಡ ಸ್ವಾಗತ ಕರೀತ ST ಮೋರ್ಚಾ ಜಿಲ್ಲಾಧ್ಯಕ್ಷರು ಬಂದಿದ್ದಾರೆ, ನಾಗೇಶಣ್ಣರು ಕೂಡ, ಅವ್ರಿಗೂ ಕೂಡ ಸ್ವಾಗತ ಹೇಳ್ತಾ. ಹಾಗೆ ನಮ್ಮ ಬಿಜವಾಡ ನ್ಯೂಸ್ ಕರ್ನಾಟಕ 1 ಟಿವಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್ ಜೊತೆ MR ನಾಗರಾಜು.